ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಪಯಣ ಬಂದ್ಬಿಟ್ಟು ಮುನ್ನಾರಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ. ಆಲ್ವಾ ಹೋಗಬೇಕು. ಆಲ್ವಾದಿಂದ ಮುನ್ನಾರಿಗೆ ಬಸ್ಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನು. ನಮ್ಮದು ಟೋಟಲ್ ಆಗಿ 10 ಜನ ಇದ್ದೀವಿ. ನಮ್ಮದು ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ ಆಗಿರುತ್ತೆ ಆಯಿತಾ. ಟೂರು ಮುಗಿಸೋದು 3 ದಿನದಲ್ಲಿ ಮುನ್ನಾರನ್ನ ಕವರ್ ಮಾಡಬೇಕು. ಟೈಮ್ ಇದ್ದರೆ ಕೊಚ್ಚಿಗೆ ಕೂಡ ಬರಬೇಕು ಅಂತ ಪ್ಲ್ಯಾನ್ ಇದೆ. ಅದರ ಪ್ರಕಾರವಾಗಿ KSRTC ಬಸ್ಸು, ಅಲ್ಲಿಂದ ಜೀಪು ಆ ಥರ ಇತ್ತು. ಇನ್ನೂ ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಬೈಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಅದು ಕೂಡ ಒಬ್ಬರು ಅಡ್ವೈಸ್ ಮಾಡಿದರು. ಆದರೆ ರಿಸ್ಕ್ ಬೇಡ, ನಮ್ಮ ಟೀಮಾಗಿ ಹೋಗೋದ್ರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ. ಅದರಿಂದ ಕೆಲವೊಬ್ಬರಿಗೆ ಡ್ರೈವಿಂಗ್ ಬರುತ್ತೆ, ಕೆಲವೊಬ್ಬರಿಗೆ ಬರಲ್ಲ. ಅದರಿಂದ ನಾವು ಜೀಪ್ ಮಾಡಿದ್ವಿ. ಅಡಿಮಾಲಿ ಎಂಬ ಒಂದು ಜಾಗದಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿನ ತಿಂಡಿ ನಾವು ತಿಂತಾಯಿದ್ವಿ. ಅಂದರೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಅಂದರೆ ಮಸಾಲೆ ದೋಸೆ ಅಷ್ಟು ಇಷ್ಟ ಆಗಲಿಲ್ಲ ಆಯಿತಾ. ನಮ್ಮ ಕರ್ನಾಟಕ ಸ್ಟೈಲ್ ಇರಲಿಲ್ಲ. ದೋಸೆಯಲ್ಲಿ ಸ್ಪೆಷಲ್ ಅಂದರೆ ತಮಿಳ್ನಾಡು ಆಯಿತಾ. ನನಗೆ ತಮಿಳ್ನಾಡು ದೋಸೆ ತುಂಬ ಇಷ್ಟ ಆಯಿತು. ಆದರೆ ಕೇರಳದಲ್ಲಿ ದೋಸೆ ಪರವಾಗಿ ಇಲ್ಲ ಅಂತಲೇ ಹೇಳ್ಬೋದು. ಇವರ ಸ್ಪೆಷಲ್ ಐಟಮ್ ಕೇರಳದ ಕಪ್ಪ ಮತ್ತು ಫಿಶ್ ಕರಿ ಅಲ್ಲೇ ಬೆಟ್ರು ಅನ್ನಿಸ್ತು ನನಗೆ. ಅದು ಕೂಡ ನಾವು ಆರ್ಡ್ರ್ ಮಾಡಿದ್ವಿ. ಇದೇ ಸೂಪರ್ ಕಪ್ಪ ಮತ್ತು ಫಿಶ್ಶು. ಟೋಟಲಾಗಿ ₹1098 ಆಯಿತು. 11 ಜನ ತಿಂಡಿ ಮಾಡಿದ್ವಿ. ಪ್ರೈಸ್ ರೀಸನಬಲ್ ಅನಿಸ್ತು. ನಾವು ಅಂತೂ ಇಂತೂ ಬೇಯ್ಸಲ್ ವಾಲಿ ಎಂಬ ಒಂದು ಜಾಗದಲ್ಲಿ ಮನೆ ಮಾಡಿದ್ವಿ. ಇದರಲ್ಲಿ ಅಂದರೆ ಒಂದು ದಿನಕ್ಕೆ ₹4000. ಹಂಗೆ 11 ಜನ ಇದ್ವಿ. ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ, ಫಾಲೋ ಮಾಡಿ.